ಎಲ್ರು ಸೇರೋಣ. ರೆಡಿ 1 2 3 ಸ್ಟಾರ್ಟ್. ಅಂದೊಂದಿತ್ತು ಕಾಲ ಆ ಸುಂದರಿ ರಮೇಲ. ಗಂಡ್ಮಕ್ಳು ಹೆಣ್ಮಕ್ಳಿಗಿನ್ನ ಜಾಸ್ತಿ ಸೋಂಬೇರಿ. ನಾನ್ ಸೋಂಬೇರಿ. ಬಾಯ್ಸ್ ಬಗ್ಗೆ ಅವನ ಅಜ್ಜಿ ಪಿಂಡ ಯಾವ ಮಗಂಗೆ ಅರ್ಥ ಆಗತ್ತೆ. ಅನಂತ್ನಾಗ್ ಸರ್ದು ನಿಮ್ದು ಸ್ಕ್ರಿಪ್ಟ್ ಸೆಲೆಕ್ಷನ್ ಚೆನ್ನಾಗಿರುತ್ತೆ ಅಂತ ಎಲ್ಲರೂ ಮಾತಾಡ್ಕೊಂತಾರೆ. ನಂಗೆ ಕತೆ ಹೇಳಕ್ ಆಗಿಲ್ಲ ಅಂದ್ರೆ ಹೋಗಿ ನನ್ಗೆ ಸ್ಕ್ರಿಪ್ಟ್ ಒಳಗಡೆನೆ ಹೋಗಿಲ್ಲ ಅಂತ. ಆಕ್ಟರ್ಸ್ ಬಿಸ್ನೆಸ್ ಇಸ್ ಲೈಕ್ ಅನ್ಪ್ರೆಡಿಕ್ಟಬಲ್. ಇದಕ್ಕೇನೆ ನಾನು ಯೂಟ್ಯೂಬ್ ಶುರು ಮಾಡಿದ್ದು. ಗೂಗಲ್ ಸರ್ಚ್ ಅಲ್ಲಿ ತುಂಬಾ ವಿನಯ್ ರಾಜ್ಕುಮಾರ್ ಮ್ಯಾರೇಜ್, ವಿನಯ್ ರಾಜ್ಕುಮಾರ್ ಗರ್ಲ್ ಫ್ರೆಂಡ್ಸ್. ನಿಮ್ಮ ಆಕ್ಟಿಂಗ್ ಪ್ರಾಸೆಸ್ ಏನು ಸರ್? ಆಕ್ಟಿಂಗು ಅದೇ ಅಲ್ಲ, ನಾವೆಷ್ಟು ನಮ್ಮನ್ನ ಅರ್ಥ ಮಾಡ್ಕೊಂತೀವಿ ಅಷ್ಟು ಚೆನ್ನಾಗಿ ನಾವು ಕೂಡ ಆಕ್ಟ್ ಮಾಡ್ಬೋದು. ಒನ್ ಆಫ್ ದ ಲೆಸ್ಸರ್ ನೋನ್ ಫ್ಯಾಕ್ಟ್ ಏನಂದ್ರೆ ವಿನಯ್ ರಾಜ್ಕುಮಾರ್ ಸರ್ ಓಂ ಸಿನಿಮಾದಲ್ಲಿ ಆಕ್ಟ್ ಮಾಡಿರೋದು. ಹೌದಾ? ಆಕಸ್ಮಿಕ ಅಲ್ಲೊಂದು ಸೀನಲ್ಲಿ ಬರ್ತೀನಿ. ಆಕಸ್ಮಿಕದಲ್ಲಿ ಎಲ್ಲಿ ಬರ್ತೀರಿ ಸರ್? ನಿಮ್ಮಿಬ್ಬರ ಪೇರ್ ಫಸ್ಟ್ ಟೈಮ್ ಕೇಳಿದಾಗ ನನ್ಗಿಂತ ಜಾಸ್ತಿ ಹೈಟ್ ಆಗಿರು. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಜೊತೆ ಅಂದೊಂದಿತ್ತು ಕಾಲ ಚಿತ್ರತಂಡದಿಂದ ವಿನಯ್ ರಾಜ್ಕುಮಾರ್ ಅವರು ಹಾಗೂ ಅದಿತಿ ಪ್ರಭುದೇವ ಅವರು ಉಪಸ್ಥಿತರಿದ್ದಾರೆ. ಇಬ್ಬರಿಗೂ ಸ್ವಾಗತ, ಸುಸ್ವಾಗತ. ಧನ್ಯವಾದಗಳು. ಹೇಗಿದೆ ಲೈಫು? ಲಾಸ್ಟ್ 24 hours ಅಲ್ಲಿ ಏನೇನ್ ಮಾಡಿದ್ರಿ ಸರ್? ಲಾಸ್ಟ್ 24 hours ಆಕ್ಚುಲಿ ನಾನು ಮಾತಾಡ್ತಾನೆ ಇದ್ದೀನಿ. ಮೊನ್ನೆನೋ 4 ಇಂಟರ್ವ್ಯೂಗಳಿತ್ತು. ಬೆಳಿಗ್ಗೆ ಡಬ್ಬಿಂಗ್ ಮಾಡ್ಕೊಂಡು ಒಂದು ಸಿನಿಮಾದು, ಅದಾದ್ಮೇಲೆ ತಿರ್ಗಾ ಇನ್ನೊಂದು ತಿರ್ಗಾ ವಾಯ್ಸ್ ಡಬ್ ತರಾನೇ ಅನಿಸ್ತಾ ಇದೆ. ಓಕೆ, ಇದ್ರ ಮಧ್ಯೆ ಈ ಫಿಲಂ ಜಂಜಾಟ ಪ್ರಮೋಷನ್ ಎಲ್ಲ ಹೇಗಿದೆ ಸರ್ ಲೈಫು? ಇದೆಲ್ಲ ಬಿಟ್ಟು ತುಂಬಾ ಚೆನ್ನಾಗಿದೆ. ಮ್ಯಾಮ್ ನಿಮ್ದು? ನಂದು ಲಾಸ್ಟ್ 24 hours ಅದೇ ಇಂಟರ್ವ್ಯೂ ನಡೀತಾ ಇದೆ. ಆಲ್ಸೋ ಮನೆ ಪಾಪು ಹೇಗಿದೆ ಪಾಪು? ಬಿಸಿ, ಕ್ಯೂಟ್ ಆಗಿದ್ದಾಳೆ. ಮದರ್ಲಿಹುಡ್ ಹೇಗೆ ನಡೀತಾ ಇದೆ? ಎಲ್ರೂ ಅನ್ಭವಿಸೋ ಬೆಸ್ಟ್ ಪಾರ್ಟ್ ಹೆಣ್ಮಕ್ಳು ಅಂದ್ರೆ ಮದರ್ಹುಡ್. ಸೊ ನನಗೂ ಅಷ್ಟೇ. ವಿಯರ್ಡೆಸ್ಟ್ ಅಂಡ್ ಯೂನಿಕ್ ಥಿಂಗ್ ನಿಮ್ ಬಗ್ಗೆ ನೀವು ಇಂಟರ್ನೆಟ್ ಅಲ್ಲಿ ನೋಡಿದ್ದು? ಅದೇ ಗೂಗಲ್ ಸರ್ಚ್ ಅಲ್ಲಿ ತುಂಬಾ ವಿನಯ್ ರಾಜ್ಕುಮಾರ್ ಮ್ಯಾರೇಜ್, ವಿನಯ್ ರಾಜ್ಕುಮಾರ್ ಗರ್ಲ್ ಫ್ರೆಂಡ್ಸ್. ಓಕೆ ಓಕೆ. ಸೊ ನಾನು ವಿನಯ್ ರಾಜ್ಕುಮಾರ್ ಅಂದ ತಕ್ಷಣ ಬರೀ ಇದೇ ಜಾಸ್ತಿ ಬರ್ತದೆ. ಸೊ ಇದು ನೋಡಿ ಏನಕ್ಕೆ ನನ್ನ ಮದುವೆ ಬಗ್ಗೆ ಯಾಕೆ ಎಲ್ಲರಿಗೂ ಅಷ್ಟೊಂದು ಚಿಂತೆ ಅಂತ. ಮ್ಯಾಮ್ ನೀವು? ಅದೇ ನಂಗೆ ಒಂದು ಯೂಟ್ಯೂಬ್ ವಿಡಿಯೋ ಅಂದರೆ ಹೆಸರು, ಡೇಟ್ ಆಫ್ ಬರ್ತ್ ಅದೆಲ್ಲ ಇರುತ್ತಲ್ಲ. ಫೇವ್ರೆಟ್ ಫುಡಲ್ಲಿ ಚಿಕನ್ ಬಿರಿಯಾನಿ ಅಂತ. ಅದಕ್ಕೆ ನಾನು ಎಲ್ಲಿ ಹೆಂಗಪ್ಪ ಇವ್ರಿಗೆ, ನನಗೆ ಗೊತ್ತಿಲ್ದಿರೋ ವಿಷಯ ಇವ್ರಿಗೆ ಹೆಂಗಿತ್ತು ಅಂತ ಅದು ಸ್ವಲ್ಪ ನಂಗೆ ವಿಯರ್ಡ್ ಅನ್ನಿಸ್ತು. ಸೂಪರ್. ಸೊ ನೀವು ರೀಸೆಂಟ್ ಆಗಿ ಯಾವ್ದಾದ್ರು ಹೊಸ ವಿಷಯ ಕಲ್ತ್ಕೊಂಡಪ್ಪ ಅಂದ್ರೆ ಯಾವ್ದು? ಹೊಸ ವಿಷಯ ಯಾವ್ದಾದ್ರು ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ನೀವು ಇಂಟರ್ನೆಟ್ ಅಲ್ಲಿ ನೋಡಿ ಒಂದು ಕುಕ್ಕಿಂಗ್ ಆಗಿರ್ಬೋದು, ಅಥವಾ ಹೊಸ ಬೈಗಳು ಆಗಿರ್ಬೋದು ಇಂಟರ್ನೆಟ್ ಅಲ್ಲಿ ನೋಡಿ. ಹೆಂಗ್ ಪ್ರಾಂಪ್ಟ್ ಮಾಡೋದು ಅಂತ ಯೂಸ್ ಮಾಡಿದ್ರ ರೀಸೆಂಟ್ ಆಗಿ ಎಲ್ಲಾದ್ರೂ? ಚೂರ್ ಯೂಸ್ ಮಾಡ್ತಾ ಇದೆ ಅಲ್ಲಿ ಇಲ್ಲಿ. ಮ್ಯಾಮ್ ನೀವು ಏನ್ ಇಂಟ್ರೆಸ್ಟಿಂಗ್? ನಂಗೆ ದಿನಾ ಒಂದೊಂದು ಕಲಿತಾನೆ ಇದ್ದೀನಿ ನನ್ನ ಮಗಳಿಂದ. ಅದ್ಬಿಟ್ಟು ಸುಮ್ಮನೆ ಏನಾದರೂ ಕಲಿಯೋದು ಅಂದರೆ ರೀಸೆಂಟಾಗಿ ಕಲ್ತಿದ್ದು ಅಂದರೆ ಹ್ಯಾಂಡ್ ಎಂಬ್ರಾಯ್ಡ್ರಿ. ಸೊ ನನ್ನ ಹಸ್ಬೆಂಡ್ ಬರ್ಡೇಗೆ ಶರ್ಟ್ನ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಿ ಗಿಫ್ಟ್ ಮಾಡಿದೆ. ಸೊ ವೆರಿ ರೀಸೆಂಟ್ಲಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಕಲಿತಾ ಇದ್ದೀನಿ. ಕಲ್ತಿರೋದು ಯಾವುದೂ ಇಲ್ಲ, ಇಟ್ಸ್ ಲರ್ನಿಂಗ್. ಸೊ ಅಂದೊಂದಿತ್ತು ಕಾಲ. ಸೊ ಈ ಸಿನಿಮಾದು ನೇಮಲ್ಲೇ ಒಂದು ಸಾಂಗ್ ಇದೆ, ಫೇಮಸ್ ಸಾಂಗ್. ಅದು 1-2 ಲೈನ್ ಹಾಡಿ ಅದು ಯಾವ ಸಿನಿಮಾದು ಅಂತ ಹೇಳೋದಾದ್ರೆ? ಇದು ನಮ್ಮ ಅಂದೊಂದಿತ್ತು ಕಾಲ ಅಷ್ಟೇ ಗೊತ್ತು. ಸುಂದರಿ ರಮೇಲ. ನೀವು ಹಾಡಿ. ಎಲ್ರು ಸೇರೋಣ. ರೆಡಿ 1 2 3 ಸ್ಟಾರ್ಟ್. ಅಂದೊಂದಿತ್ತು ಕಾಲ ಆ ಸುಂದರಿ ರಮೇಲ, ಸುರಯ್ಯ ಮಧುಬಾಲ ಆ ವೈಜಯಂತಿ ಮಾಲ, ಹಿಂದೆಕಿಲ್ಲ ಏನಾದರೂ. ನೀವು ಚೆನ್ನಾಗಿ ಆಡ್ತೀರಾ, ಅದಕ್ಕೆ ಬಿಟ್ಟೆ ನಾನು. ಆ ಸಾಂಗ್ ಶೂಟಿಂಗು ಜ್ಞಾಪಕ ಇದೆ. ಎಲ್ಲಾರ್ದು ದೊಡ್ಡ ಕಟ್ಔಟ್ಸ್ ಹಾಕಿ ಅದ್ರ ಮುಂದೆ ಶೂಟ್ ಮಾಡಿದ್ರು. ಸೊ ಇದ್ರ ಮೇಲೆ ಒಂದು ಪ್ರಶ್ನೆ. ಆಹಾ, ಅಂದೊಂದಿತ್ತು ಕಾಲ ಇವಾಗಿಲ್ಲ ಅನ್ನೋದಾದ್ರೆ ನಿಮ್ ಲೈಫಲ್ಲಿ ಯಾವ್ದು? ಫೋನ್ ಇಲ್ದೆ ಸರ್ 100% ಅದೇ ಅನ್ಕೊಂಡೆ. ಅಪ್ಪ ಫೋನ್ ಇರ್ಲಿಲ್ಲ ಅವಾಗ ಎಷ್ಟ್ ಚಂದ ಆಟ ಆಡ್ತಿದ್ವಿ, ಎಷ್ಟ್ ಚೆನ್ನಾಗಿ ಮಾತಾಡ್ತಿದ್ವಿ. ಮೇನ್ ಅಂದ್ರೆ ಅದೇ ಅನ್ಸುತ್ತೆ. ತುಂಬಾ ಮಿಸ್ ಮಾಡ್ಕೊಳ್ಳೋದು ಯಾವ್ದು ನೀವು ಆ ಕಾಲದಲ್ಲಿ ಮತ್ತೆ ಈ ಕಾಲದಲ್ಲಿ? ಫೋನ್ ಬಿಟ್ಬೇಡ. ಅವಾಗ ಒಂದು ಇನ್ನೋಸೆನ್ಸ್ ಇರ್ತಿತ್ತು. ಅವಾಗ ಯಾರೋ ಒಂದು ಲವ್ ಮಾಡ್ತಿದ್ದಾರೇನೋ ಅಂತ ಒಂದು ಸಿಂಪಲ್ ವಿಷಯ ಇದ್ರೂ ಅದ್ರಲ್ಲಿ ಜೆನ್ಯೂನಿಟಿ ಇರ್ತಿತ್ತು. ಆ್ಯಂಡ್ ಯಾವುದೇ ರಿಲೇಷನ್ಶಿಪ್ಗಳಾಯಿತು, ಭಾವನೆಗಳು ತುಂಬ ದೂರವಾಗಿ, ಅಂದರೆ ದೂರ ಅಲ್ಲ, ತುಂಬ ಲಾಂಗ್ ಟರ್ಮ್ ಇರ್ತಾ ಇತ್ತು. ಇವಾಗ ಸಿಗೋದು ಹಿಂಗೆ, ಅದು ಕಳ್ಕೊಳ್ಳೋದು ಹಿಂಗೆ. ಆಮೇಲೆ ಯಾವುದೇ ವಸ್ತುವಿನ, ಯಾವುದೇ ವ್ಯಕ್ತಿಯ ಬೆಲೆ ಇವಾಗ ಅಂದರೆ ಅವಾಗ ಅಷ್ಟು ಚೆನ್ನಾಗಿರ್ತಿತ್ತು. ಇವಾಗ ನಾವು ಅಜ್ಜಿ, ಅಜ್ಜ, ಅತ್ತೆ, ಮಾವ ಎಲ್ಲರೂ ನಾವು ಮಾತಾಡಿಸ್ತಿದ್ವಿ. ಇವಾಗ ಯಾವ ಮಕ್ಕಳು ನೋಡಿದ್ರು ದೊಡ್ಡಪ್ಪಂಗೂ ಅಂಕಲ್ಲು, ಚಿಕ್ಕಪ್ಪಂಗೂ ಅಂಕಲ್ಲು, ಮಾಮಂಗೂ ಅಂಕಲ್ಲು.
ಆ ಸಂಬಂಧಗಳು ಹೌದು. ವ್ಯತ್ಯಾಸ, ಬೆಲೆ ಏನು ಗೊತ್ತಿಲ್ಲ. ಬಹುಶಃ ಅದೆಲ್ಲ ಬರಬೇಕು. ಆ್ಯಂಡ್ ಹಬ್ಬಗಳು ಅವಾಗ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಿದ್ವಿ. ಇವಾಗ ತುಂಬ ಕಟ್ ಡೌನ್ ಅನಿಸ್ತಿದೆ. ಅಂದರೆ ಅವಾಗ ಬೆಳಗ್ಗೆಯಿಂದ ಒಂದು ರೊಟೀನ್ ಇರ್ತಿತ್ತು. ನಾವು ಚಿಕ್ಕವರಿದ್ದಾಗ ಎದ್ದು ಸ್ನಾನ ಮಾಡಿ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡಿ, ನೀನು ಬಾಗಿಲು ಕಸ ಬಡಿ ಅಂದು, ಅದು ರಂಗೋಲಿ ಬಿಡೋದು, ಅದಕ್ಕೆ ಕಲರ್ ತುಂಬ, ಅದೆಲ್ಲ ಫ್ಯಾಕ್ಟರ್ಸ್ ಇರ್ತಿತ್ತು. ಹಬ್ಬ ಅಂದರೆ 2-3 ದಿನದಿಂದನೇ ಪ್ರಿಪೇರ್ ಆಗ್ತಿದ್ದು. ಇವಾಗ ಅದೆಲ್ಲ ಇನ್ಕ್ಲೂಡಿಂಗ್ ಮೀ, ನನ್ನೂ ಸೇರಿಸಿ ಅಷ್ಟೊಂದು ಮಾಡೋದಕ್ಕಾಗಲ್ಲ. ಎಲ್ಲೋ ಅದ್ರದ್ದು 1% ಮಾಡ್ಬೋದು ಅಷ್ಟೆ. ಅದೆಲ್ಲ ವಾಪಸ್ ತರ್ಬೋದು ಅನ್ಸುತ್ತೆ. ಸರ್ ನೀವಾದ್ರೆ ನೀವೊಂದು ಸ್ಪೆಷಲ್ 1,000 ಇಲ್ಲ ಲಕ್ಷ ಮರಗಳು ಕಟ್ಟಾಗಿದೆ, ಅದನ್ನೆಲ್ಲ ವಾಪಸ್ ತರಬೇಕು. ಒಂದಷ್ಟು ಲೇಕ್ಗಳು ಹೊಟ್ಟೋಗಿದೆ, ಆ ಲೇಕ್ಗಳೆಲ್ಲ ವಾಪಸ್ ತರಬೇಕು. ಒಳ್ಳೆ ಗಾಳಿ, ಪಕ್ಷಿಗಳು, ಸೊ ಅದನ್ನ ಆ ನೇಚರ್ ಮುಂಚೆ ಹೆಂಗಿತ್ತು ಇವಾಗ ಹೋಗ್ತಾ ಇದೆ, ಅದನ್ನೆಲ್ಲ ವಾಪಸ್ ತರಬೇಕು. ಓಕೆ ಸರ್, ನಿಮ್ಮಿಬ್ಬರ ಪೇರ್ ಫಸ್ಟ್ ಟೈಮ್ ಕೇಳಿದಾಗ ಓಕೆ ನಮ್ಮ ಪೇರ್ ಆಗ್ತಾ ಇದೆ ಒಂದು ಫಿಲ್ಮ್ ಅನ್ನೋದಿತ್ತು ಕಾಲ, ಫಿಲಮ್ಗೆ ನಮ್ಮ ಪೇರ್ ಆಗ್ತಾ ಇದೆ ಅಂದಾಗ ವಾಟ್ ವಾಸ್ ಯುವರ್ ರಿಯಾಕ್ಷನ್? ನನಗೆ ಫಸ್ಟ್ ಬಂದ್ರೆ ನನ್ಗಿಂತ ಜಾಸ್ತಿ ಹೈಟ್ ಆಗಿರು ಇಲ್ಲ ತಮಾಷೆಗೆ ನೋಡಿ, ನಿಮ್ಮ ಇಂಟರ್ವ್ಯೂ ಕರೆಕ್ಟಾಗಿ ಆನ್ಸರ್ ಕೊಡ್ತಾ ಇದ್ದಾರೆ ಸರ್. ಮ್ಯಾಮ್ ನಿಮಗೆ? ಇಲ್ಲ, ನನಗೆ ಫನ್ನಿ ಆಗಲ್ಲ, ಸೀರಿಯಸ್ ಆಗಿ ತುಂಬ ಖುಷಿ ಆಯ್ತು. ಯಾಕಂದರೆ ಆ ಪಾತ್ರಕ್ಕೆ ಪರ್ಫೆಕ್ಟ್ ಸೂಟಬಲ್ ಒಂದು. ಆಮೇಲೆ ಎಲ್ಲೋ ಒಂದು ಕಡೆ ಅಣ್ಣ ಅವ್ರ ಮೊಮ್ಮಗ, ಅದೇನೋ ಒಂಥರ ಅದಿದ್ದೇ ಇರುತ್ತಲ್ವಾ. ಸೊ ಖುಷಿ ಇತ್ತು. ಸೊ ಇವಾಗ ನೆಕ್ಸ್ಟ್ ರೌಂಡ್ ಹೊಟ್ಟೋಗೋಣ. 5 seconds ಗೇಮು. ನಾನು ಒಂದಷ್ಟು ಕ್ವೆಶ್ಚನ್ ಕೇಳ್ತೀನಿ, ಅದರಲ್ಲಿ 5 seconds ಅಲ್ಲಿ ಆನ್ಸರ್ ಮಾಡ್ಬೇಕಷ್ಟೇ. 15 seconds ಅಟ್ಲೀಸ್ಟ್. ಫಸ್ಟ್ ನಾನು ಬೇಡ, ಫಸ್ಟ್ ಸರ್ ನೀವು ಹೋದ್ಸಲಿ ಇಲ್ಲ ನನಗೆ ಫಸ್ಟ್ ನನಗೆ ಇಂಟರ್ವ್ಯೂ ಮಾಡಿ 1 by 1 ಹೋಗ್ತೀವಿ. First ನಾನು ಓಕೆ. ಮೈಸೂರಿನ 5 ಸ್ಪೆಷಲ್ ಐಟಮ್ಸ್ ಯಾವ್ದು? ಬಾಸುಂದಿ, ಸುಖಿ ಪಾಲ್, ಹೆಸರಲ್ಲೇ ಇದೆ ಮೈಸೂರು ಪಾಕ್, ಆಮೇಲೆ ಮೈಸೂರು ಮಲ್ಲಿಗೆ, ಬಿರಿಯಾನಿ, ಹನುಮಂತ ಬಿರಿಯಾನಿ. ಇವಾಗ ನಿಮ್ಗೆ 4 ಚೈಲ್ಡ್ಹುಡ್ ಆಟಗಳು. 4 ಯಾಕೆ 10 ಹೇಳ್ತೀನಿ. ಕುಂಟೆ ಪಿಲ್ಲೆ, ಗೋಲಿ, ಲಗೋರಿ, ಬುಗ್ರಿ, ಜುಟು ಮುಟ್ಟು, ಮರ್ಕೋತಿ, ಕಂಟಿನ್ಯೂಸ್. ಸೂಪರ್. ಎಲ್ಲ ಬಿಸಾಕ್ಬಿಟ್ರೆ ಹಂಗೆ. ಪಿಂಕ್ ಅಲ್ಲಿ 3 ಡಿಫ್ರೆಂಟ್ ಕಲರ್ಸ್. ಪಿಂಕ್ ಅಲ್ಲಿ ಕಲರ್ಸ್ ಇರುತ್ತಾ? ಹಾಟ್ ಪಿಂಕ್, ಹಾ, ಕ್ಯಾಂಡಿ ಪಿಂಕ್ ಇದೆ, ಆಮೇಲೆ ಲಿಪ್ ಪಿಂಕ್, ಅದು ಬೇಬಿ ಪಿಂಕ್. ನಂಗೆ ದೇವ್ರಣೆ, ನಂಗೆ ಹೊಳಿಲೇ ಮ್ಯಾಮ್, ಇಲ್ಲ. ನಿಮಗ್ ಗೊತ್ತಿರ್ಲಿಲ್ಲ? ಅಲ್ಲ, ನಂಗೆ ಹೊಳಿಲೇ ಇಲ್ಲ. Okay. ಕ್ಯಾಂಡಿ ಪಿಂಕ್ ಅದೆಲ್ಲ ಗೊತ್ತೇ ಇಲ್ಲ ಸರ್. ಬೇಬಿ ಪಿಂಕ್, ಡಾರ್ಕ್ ಪಿಂಕ್. ಯೂಶಲಿ ಹೆಣ್ಮಕ್ಳು ಪಿಂಕ್ ಅಲ್ಲಿ ಶೇಡ್ಸ್ ಇರುತ್ತೆ, ನಂಗೆ ಪಿಂಕ್ ಇಷ್ಟ ಇಲ್ಲ. ಪಿಂಕ್ ಇಷ್ಟ, ಆ ಪಿಂಕೇ ಹಾಕೊಂಡು. ವೈಟ್ ಇಲ್ಲ, ಇದು ಪೀಚ್ ಬರುತ್ತಾ ಅಂತ ಏನೋ. ನೋಡಿ, ಈ ತರ ಹೇಳ್ತೀರಾ ಅಂತಾನೆ ಅವ್ರ ಕ್ವೆಶ್ಚನ್ ಕೇಳಿದ್ದಾರೆ. ಸೊ ನಿಮ್ಗೆ 4 ಪುಟ್ಟಣ್ಣ ಕಣಗಾಲ್ ಸರ್ ಮೂವೀಸ್ ಏನು ಹೇಳ್ತೀರಾ? ಬೆಸ್ಟ್ ಮೂವೀಸೇ ಹೇಳ್ತೀನಿ. ಫಸ್ಟ್ ನಾಗರಹಾವು ಹೇಳ್ಬಿಡ್ತೀನಿ. ಆ್ಯಂಡ್ ರಂಗನಾಯಕಿ ಇಸ್ ಮೈ ಮೋಸ್ಟ್ ಫೇವ್ರೆಟ್ ಸಿನಿಮಾ. ಶುಭ ಮಂಗಳ, ಅಣ್ಣವ್ರಿಗೊಂದು ಸಾಕ್ಷಾತ್ಕಾರ. ಬಿಕಾಸ್ ನಾನು ನಿನ್ನೆ ಅದನ್ನೇ ಹೇಳಿದೆ, ನನ್ನ ಲೈಫ್ನ ಯಾವ ಸಿನಿಮಾ ಕಂಪೇರ್ ಮಾಡ್ತಾರೆ ಅಂದರೆ ಸಾಕ್ಷಾತ್ಕಾರ. ಸೊ ಪುಟ್ಟಣ್ಣ ಕಣಗಾಲ್ ಸರ್ದು ಯಾವ ಮೂವಿಯಲ್ಲಿ ನೀವು ಹೀರೋಯಿನ್ ಆಕ್ಟ್ ಮಾಡೋ ಚಾನ್ಸ್ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು ಅಂತ? ಯಾವ್ದಾದ್ರು ಮೂವಿ, ಪರ್ಟಿಕ್ಯುಲರ್ ಆಗಿ ಯಾವ್ದಾದ್ರು? ನಾನು ಸಾಕ್ಷಾತ್ಕಾರ ಅಂತಾನೆ ಹೇಳ್ತೀನಿ, ಯಾಕಂದ್ರೆ ಆಪೋಸಿಟ್ ಅಣ್ಣ. ಸೂಪರ್. ಅಂಡ್ ಎಂಡಿಂಗು ಇದು ಅಲ್ವಾ, ಹೌದು, ವೆರಿ ಟ್ರೂ ಲವ್. ಲಾಸ್ಟಿಗೆ ತಾನು ಇಷ್ಟಪಡೋರ್ ತೊಡೆ ಮೇಲೆ ಸತ್ತೋಗೋದು ಅಂದ್ರೆ ಒಂಥರ ಚಂದ. ಸರ್ ನಿಮಗೆ ಜಾಮಿಟ್ರಿ ಬಾಕ್ಸ್ ಅಲ್ಲಿರೋ 4 ಐಟಮ್ಸ್ ಯಾವ್ದು? ಪ್ರೊಟ್ರಾಕ್ಟರ್, ಕಾಂಪಸ್, ಡಿವೈಡರ್, ಸ್ಕೇಲ್. ನೋಡಿ, ಅವರೆಲ್ಲ ಹಿಂಗೆ ನನಗೆ ಕೈವಾರ ಸ್ಕೇಲು ಅಂತ ಬಂದಿತ್ತು ನನಗೆ. ಅವ್ರು ಇಷ್ಟು ಕ್ಯೂಟಾಗಿ ಮುದ್ದಾಗಿ ಹೇಳಿದ್ರು. ಸೊ 5 ಶಾರ್ಟ್ ಕಟ್ ನೇಮ್ಸ್ ಫಾರ್ ಹಸ್ಬೆಂಡ್. ಕಂದ, ಚಿನ್ನು, ಮುದು, ಬಂಗಾರ, ಕೋತಿ. ಆಯ್ತಲ್ಲ ಇದು. ನೀವು ತುಂಬಾ ಪ್ರೀತಿ ಇದ್ದ ಕರೆಯೋದು, ತುಂಬಾ ಕೋಪದಲ್ಲಿ ಕರೆಯೋದು, ಎರಡು ಯಾವ್ದು? ನಾನು ಕೋಪದಲ್ಲೆಲ್ಲ ಕರೆಯಲ್ಲ. ಅಂದ್ರೆ ಕೋಪದಲ್ಲಿ ಕರೆಯೋದೇ ಇಲ್ಲ ನೀವು? ಇಲ್ಲ, ಕರೆಯೋದೇ ಇಲ್ಲ. ನಾನು ಅವಾಗ ಮಾತಾಡ್ಸೋದೇ ಇಲ್ಲ ಕೋಪವನ್ನಾಗಿ. ಬಿಕಾಸ್ ಕೋಪದಲ್ಲಿ ಏನಾದ್ರು ಮಾತಾಡಿದ್ರೆ ಅದು ಲೈಫ್ ಲಾಂಗ್ ಉಳಿದ್ಬಿಡುತ್ತೆ. ಮಾತು ಕೋಪ ಹೋಗುತ್ತೆ, ಬಟ್ ಮಾತು ಉಳಿಯುತ್ತೆ. ಹಾಗಾಗಿ ನಾನು ಕೋಪದಲ್ಲಿ ಏನು ಕರೆಯೋದೇ ಇಲ್ಲ. ತುಂಬ ಪ್ರೀತಿಯಿಂದ ಅಂದರೆ ಕಂದ ಇಸ್ ಎನಿ ಟೈಮ್. ಕೋಪದಲ್ಲಿ ಮೈಂಡ್ ಮೇನರ್ ಮಾಡ್ಬೋದಲ್ವಾ? ನಾನು ಕಣ್ಣಲ್ಲೇ ಮಾತಾಡ್ತಾರೆ. 10 ನಿಮಿಷ ಬಿಟ್ಟು ಮಾತಾಡ್ಸಿ ಅಂತೀನಿ ಅಷ್ಟೇ. ಸರ್ ನಿಮಗೆ ಉಪ್ಪಿಟ್ಟು ಮಾಡಕ್ಕೆ ಬೇಕಾಗಿರೋ 4 ಸಾಮಗ್ರಿಗಳೇನು? ತುಪ್ಪ, ಎಣ್ಣೆ, ಎರಡು ಹೇಳ್ಬಿಟ್ರು ಸರ್. ರವೆ, ಬೀನ್ಸು, ಕ್ಯಾರೆಟ್, ಸಾಕಲ್ಲ. ನಿಮ್ಗೆ ಇಷ್ಟನಾ ಉಪ್ಪಿಟ್ಟು? ಇಷ್ಟ, ಮಸಾಲೆ ಉಪ್ಪಿಟ್ಟು ಇಷ್ಟ. ಹೌದು. ಸೊ ನಿಮ್ಗೆ 3 ಅಣ್ಣವರ ಮೂವೀಸ್ ವಿತ್ ಜಯಂತಿ ಮೇಡಮ್. ಕಸ್ತೂರಿ ನಿವಾಸ, ಬಹದ್ದೂರ್ ಗಂಡು, ಕೃಷ್ಣದೇವರಾಯ.
ನೈಸ್. ಓಕೆ, ಸೊ ಇವಾಗ ನೆಕ್ಸ್ಟ್ ರೌಂಡ್ ಹೋಗೋಣ. ಇದು ಸಂದರ್ಭ ಸಹಿತ ವಿವರಿಸಿ ಅಂತ. ಸೊ ವಿನಯ್ ಸರ್, ನಿಮ್ದು ಸ್ಕ್ರಿಪ್ಟ್ ಸೆಲೆಕ್ಷನ್ ಚೆನ್ನಾಗಿರುತ್ತೆ ಅಂತ ಎಲ್ಲರೂ ಮಾತಾಡ್ಕೊಂತಾರೆ. ಸೊ ಸ್ಕ್ರಿಪ್ಟ್ ಸೆಲೆಕ್ಷನ್ ಮಾಡುವಾಗ ನಿಮ್ಮ ಪ್ರಾಸೆಸ್ ಹೆಂಗಿರುತ್ತೆ? ಅದೇ ಒಂದೊಂದು ಸ್ಕ್ರಿಪ್ಟ್, ಈಗ ಫಸ್ಟ್ ಒಂದು ಕಂಪ್ಲೀಟ್ ನರೇಷನ್ ಕೇಳ್ತೀನಿ. ನರೇಷನ್ ಕೇಳಾದ್ಮೇಲೆ ತುಂಬ ಇಷ್ಟ ಆದರೆ ಅಲ್ಲೇ ಹೇಳ್ಬಿಡ್ತೀನಿ ಸಕ್ಕತ್ತಾಗಿದೆ ಅಂತ. ಇಲ್ಲ ಒಂಚೂರು ಕನ್ಫ್ಯೂಷನಲ್ಲಿ ಇದ್ದರೆ ಒಂದು 2 ದಿನ ಆದಮೇಲೆ 3 ದಿನ ಆದಮೇಲೆ ಹೇಳ್ತೀನಿ ಅಂತ ಹೇಳ್ತೀನಿ. ಆವಾಗ ಯೋಚನೆ ಮಾಡ್ತೀನಿ, 3 ದಿನ ಆದಮೇಲೆ ನನಗೆ ಆ ಸ್ಕ್ರಿಪ್ಟು ಇನ್ನೊಬ್ರಿಗೆ ನರೇಟ್ ಮಾಡ್ಬೋದು ಅಂತ ಅನಿಸ್ಬೇಕು ನನಗೆ ಈಸಿಯಾಗಿ. ಸೊ ನಾನೀಗ ಒಂದು ಫ್ರೆಂಡ್ಸ್ಗೆ ಒಂದಷ್ಟು ಜನಕ್ಕೆ ಕತೆ ಹೇಳ್ತೀನಿ. ಕ್ಲೀನಾಗಿ ಕತೆ ಹೇಳಿದ್ರೆ ಮೋಸ್ಟ್ಲಿ ಓಕೆ ಸ್ಕ್ರಿಪ್ಟ್ ನನ್ನಲ್ಲಿ ಉಳ್ಕೊಂಡಿದೆ ಅಂತ. ನನಗೆ ಕತೆ ಹೇಳೋಕ್ಕಾಗಿಲ್ಲ ಅಂದರೆ ಹೋಗಿ ನನಗೆ ಸ್ಕ್ರಿಪ್ಟ್ ಒಳಗಡೆನೇ ಹೋಗಿಲ್ಲ ಅಂತ. ಆಮೇಲೆ ಇಷ್ಟನೇ ಆಗಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಯೋಚನೆ ಮಾಡಿ ತಿರ್ಗಿ ಅವ್ರನ್ನ ಕರೆಸ್ಬಿಟ್ಟು ನನಗೆ ಏನಕ್ಕೆ ಇಷ್ಟ ಆಗಿಲ್ಲ, ನಾನು ಏನಕ್ಕೆ ಮಾಡಿದೆ ಸರಿ ಇಲ್ಲ ಅಂತ ಹೇಳ್ತೀನಿ. ಅಂದರೆ ಇವಾಗ ನೀವು ಸೆಲೆಕ್ಟ್ ಮಾಡ್ಕೊಳ್ಳುವಾಗ ಒಂದು 3-4 ಫ್ಯಾಕ್ಟರ್ಸ್ ಇದನ್ನು ಕನ್ಸಿಡರ್ ಮಾಡ್ಕೋತೀನಿ ಅನ್ನೋದಾದರೆ ಯಾವುದು? ಯಾವ್ದಾದ್ರು ಎಂಟರ್ಟೈನಿಂಗ್ ಫ್ಯಾಕ್ಟರ್ ಇರಬೇಕು ಇಡೀ ಸ್ಕ್ರಿಪ್ಟಲ್ಲಿ. ಆಮೇಲೆ ಒಂದಷ್ಟು ಸೀನ್ಸ್. ಸೊ ನಾಳೆ ನಾನು ಹೋಗಿ ಈ ಶೂಟಿಂಗ್ ಹೋಗ್ಬೇಕಂದ್ರೆ ನನಗೆ ಖುಷಿಯಿಂದ ಎಕ್ಸೈಟ್ಮೆಂಟಿಂದ ಈ ಸೀನ್ನ ಆ್ಯಕ್ಟ್ ಮಾಡೋಕ್ಕೆ ಹೋಗ್ತೀನಿ ಅಂತ ಅನಿಸ್ಬೇಕು. ಆಮೇಲೆ ಆಯಿತು, ನನಗೆ ಈಗ ಒಂದು 6 months 7 months ನಾವು ಟ್ರಾವೆಲ್ ಮಾಡ್ತೀವಲ್ಲ ಒಂದು ಸಿನಿಮಾ ಜೊತೆ, ಈ 7 months 8 months ಅದೇ ಒಳ್ಳೆ ಮೂಡಲ್ಲಿ ಇರ್ತೀನಿ ನಾನು. ಎಷ್ಟು ಮೂಡ್ ಕೊಡ್ಬೋದು ಅಷ್ಟು ನನ್ನನ್ನು ನಾನೇ ಕೊಡ್ಬೋದು ಈ ಸ್ಕ್ರಿಪ್ಟ್ಗೆ ಅಂತ ಅನಿಸ್ಬೇಕು. ಅದಾದಮೇಲೆ ಜಾಸ್ತಿ ಕ್ಯಾರೆಕ್ಟರ್ಸ್ ಇರಬೇಕು. ನಾನಲ್ಲದೆ ಬೇರೆ ಕ್ಯಾರೆಕ್ಟರ್ಸು ತುಂಬ ಇರಬೇಕು, ಅವ್ರಿಗೂ ಒಂದು ಸ್ವಲ್ಪ ಪ್ರಾಮಿನೆನ್ಸ್ ಇರಬೇಕು. ಸೊ ಅಂದೊಂದಿತ್ತು ಕಾಲದಲ್ಲಿ ನಿಮ್ಗೆ ಯಾವುದು ಯುನಿಕ್ ಫ್ಯಾಕ್ಟರ್ ಇಷ್ಟ ಆಗಿದ್ದು ಆ್ಯಂಡ್ ಅದು ಪ್ರಾಸೆಸ್ ಹೆಂಗಿತ್ತು ಸಂದರ್ಭ ಸಹಿತ ವಿವರಿಸಿ. ಅಂದೊಂದಿತ್ತು ಕಾಲಲ್ಲಿ ಯೂನಿಕ್ ಫ್ಯಾಕ್ಟರ್ಸ್ ಅಂದರೆ ನಾನು ಫಸ್ಟ್ ಟೈಮ್ ಒಂದು 3 shade ಕ್ಯಾರೆಕ್ಟರ್ ಮಾಡಿದ್ದು. ಒಂದು 17 years 24 years ಆಮೇಲೆ 30-35 years. ಸೊ ಅದು ಫಸ್ಟ್ ಟೈಮ್ ಇತ್ತು ಒಂದು ಆಪರ್ಚುನಿಟಿ. ಆಮೇಲೆ ಒಂದು ಡೈರೆಕ್ಟರಿನ ಲೈಫ್ ಸ್ಟೋರಿ. ಆಮೇಲೆ ಅದನ್ನು ತುಂಬ ಸಲ ನಾನು ಅಂದರೆ ನಾನು ಚಿಕ್ಕ ವಯಸ್ಸಿಂದ ಶೂಟಿಂಗ್ ಸೆಟ್ಗೆ ಹೋಗ್ತಾ ಇದ್ದೀನಿ, ಇಲ್ಲ ಆಮೇಲೆ ನಾನು ತುಂಬ ಹೊಸ ಡೈರೆಕ್ಟರ್ಸ್ ಜೊತೆ ಮಾಡಿದ್ದೀನಿ. ಅವರ ಸ್ಟ್ರಗಲ್ಗಳನ್ನ ನೋಡಿದ್ದೆ, ಅವ್ರು ಒಂದು ಸಿನಿಮಾ ಮಾಡೋಕ್ಕೆ ಏನೇನು ತೊಂದರೆ ತೊಗೊಳ್ತಾರಂತ ನೋಡಿದ್ದೆ. ಆಮೇಲೆ ಫಸ್ಟ್ ಸಿನಿಮಾಗಳಲ್ಲಿ ನಾರ್ಮಲಾಗಿ ಡೈರೆಕ್ಟರ್ಸು ಎಲ್ಲದೂ ಮಾಡಬೇಕು, ಅಂದರೆ ಅವರು ಪ್ರೊಡಕ್ಷನು ಮಾಡಬೇಕು, ಆಮೇಲೆ ಇದರಲ್ಲಿ ಮಾರ್ಕೆಟಿಂಗು ಮಾಡಬೇಕು, ಆಮೇಲೆ ಫೈನಾನ್ಸು ನೋಡ್ಕೊಳ್ಬೇಕು, ಆಮೇಲೆ ಕ್ರೌಡ್ ಕಂಟ್ರೋಲು ಮಾಡಬೇಕು, ಆರ್ಟ್ ಡಿಪಾರ್ಟ್ಮೆಂಟು ಮಾಡಬೇಕು, ಎಲ್ಲದೂ ಮಾಡಬೇಕು. ಸೊ ಅದೆಲ್ಲ ನಮ್ಮ ಡೈರೆಕ್ಟರ್ ನನಗೆ ನರೇಟ್ ಮಾಡಬೇಕಂದ್ರೆ ತುಂಬ ಇಷ್ಟ ಆಯಿತು. ಸೊ ಅದಕ್ಕೆ ಒಪ್ಕೊಂಡಿದ್ದೆ ಸರ್. ಸೊ ನೀವು ಆಕ್ಟರ್ ಜೊತೆ ಕಾಂಟೆಂಟ್ ಕ್ರಿಯೇಷನ್ಗೂ ಇಳಿದ್ಬಿಟ್ಟಿದ್ದೀರಾ, ಕಾಂಪಿಟೇಟರ್ ಆಗ್ಬಿಟ್ಟಿದ್ದೀರಾ. ಸೊ ನಿಮ್ಮ ಕಾಂಪಿಟೇಟರ್ ಅಲ್ಲ, ನಿಮ್ಮ ಒಂದು ಕೊಲೀಗ್. ನಿಮ್ಮೊಟ್ಟಿಗೆ ನಾನು ಒಬ್ಬಳು. ಸೊ ಹೇಗಿದೆ ನಿಮ್ಮ ಈ ಕಾಂಟೆಂಟ್ ಕ್ರಿಯೇಷನ್ ಜೀವನನ, ಕಷ್ಟ ನಷ್ಟನ ಸಂದರ್ಭ ಸಹಿತ ಹೇಳೋದಾದ್ರೆ? ಕಷ್ಟಗಳು ಎಲ್ಲಿಲ್ಲ, ಎಲ್ಲ ಕಡೆನೂ ಚಾಲೆಂಜಸ್ ಕಷ್ಟಗಳಿದ್ದೇ ಇರುತ್ತೆ. ಬಟ್ ಅದರಿಂದ ನನಗೆ ತುಂಬ ಸಿಕ್ಕಿದೆ, ಜನರ ಪ್ರೀತಿ ಸಿಕ್ಕಿದೆ, ನಾನು ಕಲಿಯೋದಕ್ಕೆ ಸಿಕ್ಕಿದೆ. ಯಾರಾದರೂ ಒಬ್ಬರು ನಿಮ್ಮನ್ನು ನೋಡಿ ಇದನ್ನೇನೋ ಕಲಿತಿದ್ದೀವಿ ಅಂತ ಅಂದಾಗ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ. ಓಕೆ, ಹಂಗಾದ್ರೆ ಇನ್ನೂ ಚೆನ್ನಾಗಿ ಇರಬೇಕು ಅಂತ. ನಾನೇ ತುಂಬ ಎವಾಲ್ವ್ ಆಗಿದ್ದೀನಿ. ಕಾಂಟೆಂಟ್ ಕ್ರಿಯೇಷನ್ ಶುರು ಮಾಡಿದ್ಮೇಲೆ ಸಿಕ್ಕಾಪಟ್ಟೆ ಎವಾಲ್ವ್ ಆಗಿದ್ದೀನಿ ನಾನು ವ್ಯಕ್ತಿಯಾಗಿ. ನನ್ನ ವ್ಯಕ್ತಿತ್ವದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಈಗ 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 ಒಂದು ರೀತಿಯಲ್ಲಿ ತುಂಬ ಅದೃಷ್ಟವಂತೆ ಅಂತ ಹೇಳ್ಬೋದು. ನಾನಂತಲ್ಲ, ಎಲ್ಲ ಕಾಂಟೆಂಟ್ ಕ್ರಿಯೇಟರ್ಸ್ ಯಾರು ಚೆನ್ನಾಗಿ ಅರ್ನ್ ಮಾಡ್ತಿದ್ದಾರೋ. ಯಾಕಂದರೆ ಸುಮಾರು ಜನ ನೋಡಿದ್ದೀನಿ. ಇನ್ನು ನಮ್ಮ ಮನೆಗೆ ಕೆಲ್ಸಕ್ಕೆ ಬರೋರು ತೊಗೊಂಡ್ರೆ ಅವ್ರು ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ತಾರೆ, ಅವ್ರ ಮಕ್ಕಳಿಗೆಲ್ಲ ಅಡುಗೆ ಮಾಡಿರ್ತಾರೆ, ಗಂಡಂಗೆ ಡಬ್ಬಿ ಕಟ್ತಾರೆ ಮಧ್ಯಾಹ್ನಕ್ಕೆ. ಅದಾದಮೇಲೆ ಬಸ್ ಸ್ಟ್ಯಾಂಡಲ್ಲಿ ಬಸ್ಸಿಗೋಸ್ಕರ ಕಾಯ್ತಾರೆ, ಅದನ್ನು ಹತ್ತು ಬಂದು ಅಲ್ಲಿ ರಶ್ಶು, ಅಲ್ಲಿ ಏನೋ ಗೊತ್ತಿಲ್ಲ, ಅಲ್ಲಿಂದ ಎಲ್ಲೋ ಇಳಿತಾರೆ, ಅಲ್ಲಿಂದ ಮತ್ತೆ ನಡ್ಕೊಂಡು ನಮ್ಮ ಮನೆ ತನಕ ಬರ್ತಾರೆ. ಬೆಳಗಿಂದ ಯಾರ್ಯಾರು ಏನೇನು ಹೇಳ್ತಾರೆ ಎಲ್ಲರ ಮನೆಯಲ್ಲೂ ಕೆಲಸ ಮುಗಿಸ್ತಾರೆ. ಸೊ ಇವ್ರದ್ದೆಲ್ಲ ಕಷ್ಟ ನೋಡಿದಾಗ ಮನೆಯಲ್ಲೇ ಕೂತ್ಕೊಂಡು ಅಥವಾ ಎಲ್ಲೋ ಒಂದು ಕಡೆ ಒಂದು ಮೊಬೈಲು ಕ್ಯಾಮ್ರಾನ ಹಿಡ್ಕೊಂಡು ಬರೀ ಬುದ್ಧಿ ಉಪಯೋಗಿಸಿ ನಾವು ದುಡಿತಿದ್ದೀವಿ ಅಂದರೆ, ಆ ದೇವ್ರಿಷ್ಟು ಕಂಫರ್ಟ್ ಲೈಫ್ನ ನಮಗೆ ಕೊಟ್ಟಿದ್ದಾನೆ ಅಂದರೆ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಟು ಗಾಡ್. ಸೂಪರ್. ಮತ್ತು ನಿಮಗೆ ಯಾವಾಗ ಮತ್ತು ಏನಕ್ಕೆ ಈ ಕಾಂಟೆಂಟ್ ಕ್ರಿಯೇಷನ್ ಬರಬೇಕಂತ ಅನಿಸಿದ್ದು? ನನಗೆ ಅನಿಸ್ತು, ಈಗ ಯಾವುದೊಂದು ಕೆಲಸ ಮಾಡ್ತಿದ್ದೀವಿ ಅಂದರೆ ಅದೊಂದನ್ನೇ ಮಾಡದೆ ಬೇರೆ ಏನಾದರೂ ಕೆಲಸ ಮಾಡಬೇಕು ಅಂತ. ಹಂಗೆ ಸಿನಿಮಾ ಮಾಡ್ತಿದ್ದೀವಿ ಅಂದರೆ ತುಂಬ ಜನ ಸೈಡ್ಗೆ ಏನಾದರೂ ಬಿಸ್ನೆಸ್ ಮಾಡ್ತಿರ್ತಾರೆ. ತುಂಬ ಜನ ಈಗ ಹೆಣ್ಮಕ್ಳಂತೂ ಯಾವುದೊಂದು ಮೇಕಪ್ ಸ್ಟುಡಿಯೋ ಓಪನ್ ಮಾಡ್ತಾರೆ, ಏನಾದರೂ ಒಂದು ಮಾಡ್ತಾನೆ ಇರ್ತಾರೆ. ಈವನ್ ಬಾಯ್ಸ್ ತೊಗೊಂಡ್ರೆ ಏನಾದರೂ ಒಂದು ಕೆಫೆ ತೆಗ್ದಿರ್ತಾರೋ ಅಥವಾ ಯಾವುದೊಂದು ಬಿಸ್ನೆಸ್ ಮಾಡ್ತಿರ್ತಾರೋ, ರಿಯಲ್ ಎಸ್ಟೇಟ್ ಏನಾದರೂ ಮಾಡ್ತಿರ್ತಾರೆ. ಸೊ ನನಗೆ ಬಟ್ ತೀರಾ ಬಂಡವಾಳ ಹಾಕುವಂಥ ಪರಿಸ್ಥಿತಿಲಿ ನಾನಿರಲಿಲ್ಲ. ಬಂಡವಾಳ ಇಲ್ಲದೇ ನಾನೊಂದು ಏನಾದರೂ ಬಿಸ್ನೆಸ್ ಥರ ಸೈಡ್ ಆಗಿ ನಾನು ಏನು ಮಾಡೋದು ಅಂತ ಹೊಳ್ದಾಗ ನನಗೆ ಯೂಟ್ಯೂಬ್ ಯಾಕೆ ನಾನು ಸ್ಟಾರ್ಟ್ ಮಾಡಬಾರ್ದು ಅಂತ ಅನ್ನಿಸ್ತು. ನೋಡೋಣ ಅದು ಹೆಂಗೆ ತೊಗೊಂಡು ಹೋಗುತ್ತೆ ಅಂತ ಶುರು ಮಾಡಿದ್ದು. ದೇವ್ರ ದೊಡ್ಡವನು ಚೆನ್ನಾಗಿ ತಗೊಂಡು ಹೋಗ್ತಾ ಇದೆ. ಓಕೆ. ಸೊ ಒನ್ ಆಫ್ ದ ಲೆಸ್ಸರ್ ನೋನ್ ಫ್ಯಾಕ್ಟ್ ಏನಂದ್ರೆ ವಿನಯ್ ರಾಜ್ಕುಮಾರ್ ಸರ್ ಓಂ ಸಿನಿಮಾದಲ್ಲಿ ಆಕ್ಟ್ ಮಾಡಿರೋದು. ಸೊ ಹೇಗಿತ್ತು ಅನುಭವ, ನೆನಪಿದ್ರೆ?
ಎಲ್ಲಿ ಸರ್ ನಿಜ? ಲಾಸ್ಟ್ ಅಲ್ಲಿ ಒಂದ್ ಸೀನ್ ಅಲ್ಲಿ ಬರ್ತೀನಿ ಅಷ್ಟೇ, ಕ್ಲೈಮ್ಯಾಕ್ಸ್ ಅಲ್ಲಿ ಹಿಂಗ್ ಎತ್ಕೊಂತಾರೆ ಶಿವಣ್ಣ ಅಯ್ಯೋ, ಹೌದಾ? ಆ ತರ ಆಕ್ಟ್ ಮಾಡಿದ್ದು ಅಷ್ಟೇ. ನಾನ್ ನೋಡ್ದಾಗೆಲ್ಲ ನೀವು ಸಿಕ್ಕ ಕೇಳ್ಬೇಕಂತ ಅನ್ಕೊಂತ ಇದ್ದೆ ಓಂ ಸಿನಿಮಾ ನೋಡ್ದಾಗೆಲ್ಲ. ಹಾಗಾದ್ರೆ ಇವ್ರ ಫಸ್ಟ್ ಸಿನಿಮಾನೇ ಸೂಪರ್ 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 ಡೂಪರ್ ಹಿಟ್. ಸಿನಿಮಾ ಮಾಡಿದೀನಿ. ಹೌದಾ? ಅನುರಾಗದ ಅಲೆಗಳು, ಆಮೇಲೆ ಓಮು, ಒಡ ಹುಟ್ಟಿದವರು ತಾತನ ಜೊತೆ, ಆಕಸ್ಮಿಕ ಅಲ್ಲೊಂದು ಸೀನಲ್ಲಿ ಬರ್ತೀನಿ. ಆಕಸ್ಮಿಕದಲ್ಲಿ ಎಲ್ಲಿ ಬರ್ತೀರಾ ಸರ್? ಆ ಸಾಂಗ್ ಅಲ್ಲಿ ಹುಟ್ಟಿದ್ದಾರೆ ಕನ್ನಡ ಅದೆಲ್ಲ ಚಾರಿಯಟ್ ಅಲ್ಲಿ ಇಬ್ರು ಮಕ್ಳು ಕೂತಿರ್ತಾರಲ್ಲ ಅದು. ಅಯ್ಯೋ, ಅದಾದ್ಮೇಲೆ ದೊಡ್ಡಪ್ಪನ ಜೊತೆ ಹೃದಯ ಹೃದಯ ಅಂತ ಒಂದು ಸಿನಿಮಾದಲ್ಲಿ ಮಾಡಿದ್ದೀನಿ. ಅದು ಹೆಂಗಿತ್ತು ಅಂದ್ರೆ ನೀವು ಸುಮ್ನೆ ಹೋಗಿದ್ದ ಅಲ್ಲಿ, ಇಲ್ಲ ನೀವೇ ಆಕ್ಟ್ ಮಾಡ್ಬೇಕಂತ? ಇಲ್ಲ, ಸುಮ್ನೆ ಆ ಟೈಮಲ್ಲಿ ತುಂಬಾ ಆಲ್ಮೋಸ್ಟ್ ಎಲ್ಲ ಸಿನಿಮಾ ನಮ್ಮ ಹೋಮ್ ಪ್ರೊಡಕ್ಷನ್ ಅಲ್ಲ. ಸೊ ಅವಾಗ ಯಾರು ಹುಡುಕ್ತಾ ಇರ್ತಾರೆ, ಆಯ್ತು ವಿನೂನ ಇದನ್ನಲ್ಲ, ಆಯ್ತು ಅವ್ನ ಕೈಲೇ ಮಾಡಿಸು ಅಂತ ಆ ಥರ ಮಾಡಿದ್ದು. ಸೊ ಅದು ಅವಾಗ ಏನು ಪ್ರಾಕ್ಟೀಸ್ ಆ ಥರ ಇರಲಿಲ್ಲ, ಸುಮ್ಮನೆ ಕರ್ಕೊಂಡೋಗಿ ಮಾಡಿಸ್ತಾ ಇದ್ರು ಅಷ್ಟೇ. ಅಂದ್ರೆ ಅದು ಹೆಂಗಿತ್ತು? ಅದು ಒಂದು ಮೈಲ್ ಸ್ಟೋನ್ ಆಗೋಯ್ತಲ್ವಾ ಅವಾಗ, ನಾನು ಆಕ್ಟ್ ಮಾಡಿದೀನಿ ನೋಡು ಅಂತ ಎಲ್ಲ ಫುಲ್ ಜೋಶ್ ಆ ಥರ ಅಂತೆಲ್ಲ ಗೊತ್ತಿತ್ತು, ಅದು ದೊಡ್ಡಪ್ಪ ಅಂತಾನೆ. ಕರೆಕ್ಟ್, ಆಬ್ವಿಯಸ್ಲಿ. ಬಟ್ ಆ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು, ಯಾಕಂದರೆ ಯಾವಾಗಲೂ ತಂದೆ ತಾತನೆಲ್ಲ ಮೇಕಪ್ ಹಾಕೊಳ್ಳೋದು ನೋಡ್ತಾ ಇದ್ನಲ್ಲ. ಸೊ ಅವಾಗ ನಾನು ಫಸ್ಟ್ ಟೈಮ್ ಮೇಕಪ್ ಹಾಕೊಳ್ಳೋದು ಅದೊಂಥರ ಎಕ್ಸೈಟ್ಮೆಂಟ್ ತುಂಬ ಇಷ್ಟು. ಆಮೇಲೆ ಒಂಥರ ಆಟದ ಥರ ಇತ್ತು ಜಾಸ್ತಿ ಖುಷಿಯಾಗಿ. ಆಮೇಲೆ ಶೂಟಿಂಗ್ ಹೋಗೋದು, ಸ್ಕೂಲ್ ಮಿಸ್ ಮಾಡೋದು, ಸೊ ಆ ಥರ ಎಮೋಷನ್ಸ್ ಜಾಸ್ತಿ ಇತ್ತು ಇದು ಆರ್ಟ್ಗಿಂತ. ಸೊ ನೀವು ಎಕ್ಸೈಟ್ ಆಗ್ತಾ ಇದ್ರೆ ಸರ್ ಶೂಟಿಂಗ್ ಅಂದ್ರೆ ಬಂಕ್ ಹೊಡಿಯೋದೇ ಹೋಗುತ್ತೆ, ಸ್ಕೂಲಿಗೆ ರಜೆ ಹಾಕೋದು ಅಂತ ಏನಾದ್ರು? ಗ್ಯಾರಂಟಿ ಸಖತ್ ಎಕ್ಸೈಟ್ ಆಗ್ತದೆ. ಸ್ಕೂಲ್ ಮಿಸ್ ಮಾಡೋದಂದ್ರೆ ತುಂಬಾ. ಓಕೆ, ಸೂಪರ್. ಸೊ ನೆಕ್ಸ್ಟ್ ರೌಂಡ್ ನಾವು ಒಂದು ಸಿನಿಮಾಗಳದ್ದು ಡೈಲಾಗ್ಸ್ ಹೇಳ್ತಾ ಹೋಗ್ತೀವಿ, ಯಾವ ಸಿನಿಮಾದಂತ ಗೆಸ್ ಮಾಡ್ಬೇಕು. ಯಾವ ಸಿನಿಮಾ ಅಂತ ಗೆಸ್ ಮಾಡ್ಬೇಕಾ? ಮುಂಚೆ ಹೇಳ್ಬಿಡಿ. ಇದೊಳ್ಳೆ ಕತೆ ಆಯ್ತಲ್ಲ, ಜೀವನ ಪೂರ್ತಿ ಅವ್ರು ಚೆನ್ನಾಗಿರ್ಲಿ ಇವ್ರು ಚೆನ್ನಾಗಿರ್ಲಿ ಅಂತ ಬೇರೆಯವ್ರಿಗೆ ಹಾರೈಸ್ತಾ ಇದ್ರೆ ನಿನ್ಗೆ ಹಾರೈಸೋರು ಯಾರಪ್ಪ? ಸೂರ್ಯವಂಶ. ಎಕ್ಸಾಕ್ಟ್ಲಿ, ಕರೆಕ್ಟು. ಅಯ್ಯೋ, ರೋಮಿಯೋಗಾಗಿಯೇ ಜೂಲಿಯಟ್ ಹುಟ್ಟಿದ್ದು, ಬೆಳೆದಿದ್ದು, ಬದುಕಿದ್ದು. ಮನೆತನದ ಹಗೆತನ ಒಂದಿಲ್ಲದಿದ್ದರೆ ಅವರಿಬ್ಬರು ಮದುವೆಯಾಗಿ ಬದುಕಿ ಬಾಳಿ ಬೆಳಗುತ್ತಿದ್ದರು. ಗೀತಾ ಅಲ್ವಾ? ರವಿ ಸರ್ದು, ಅಪ್ಪು ಸರ್ದ ಎರಡು ಕನ್ಸ. ಕರೆಕ್ಟು. ಇದ್ರಲ್ಲಿ ಏನು ಪಾಠ ಮಾಡ್ಬೇಕಾದ್ರೆ ಹೇಳ್ತಾರಲ್ಲ, ಅದನ್ನ ಬೇರೆ ಕ್ಲಾಸ್ ರೂಮ್ಗೂ ಹೋಗಿ ಅದನ್ನೇ ಶುರು ಮಾಡ್ಬಿಟ್ಟಿರ್ತಾರೆ ಅಣ್ಣವರು. ತುಂಬಾ ಸ್ಪೆಸಿಫಿಕ್ ಡೈಲಾಗ್. ಅದೇ ಅವ್ರ ತರ ಎಲ್ಲ ಹೇಳಕ್ ಬರುತ್ತೆ, ಏನೋ ಹೇಳಿದೆ ಅದಕ್ಕೆ ನಮ್ದೇ ಮಿಸ್ಟೇಕ್ ಅಪ್ಪ. ನಿಮ್ಗೆ ನೀವೇ ಗೆದ್ರಿ. ಏನು ಅವ್ರು ಎಷ್ಟ್ ಚೆನ್ನಾಗಿ ಫೀಲ್ ಮಾಡ್ಕೊಂಡು ಎಷ್ಟ್ ಚೆನ್ನಾಗಿ ಓಡ್ಕೊಂಡು ಅವರು ಫುಲ್ ಮುಳುಗೋಗ್ತಾರೆ. ನೀವ್ ಒಳ್ಳೆ ಬಂದಿತ್ತು ಬಾಯಿಗೆ ಹೇಳ್ತಿಲ್ಲ ನಾನು, ಹಂಗ ಹೇಳಿದ್ರಿ. ಆಯ್ತು, ಓಕೆ. ಅವನ ಅಜ್ಜಿ ಪಿಂಡ ಯಾವ ಮಗಂಗೆ ಅರ್ಥ ಆಗತ್ತೆ? ಅನಂತ್ನಾಗ್ ಸರ್ದು ಗೌರಿ ಗಣೇಶ. ಅಲ್ಲ 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 ಅಲ್ಲ, ಗಣೇಶನ ಮದುವೆ. ಕರೆಕ್ಟಾ? ಅಪ್ಪ ಉಳಿಸ್ಬಿಟ್ರು. ಕಾಫಿ ಬಾಡಿ ಹೀಟು, ಕಬ್ನಾಲ್ ಕುಡಿಯೋಣವಾ? ತೋತಾಪುರಿ ಅಲ್ಲ, ನೆಕ್ಸ್ಟ್ ಫೀಲ್ ಅಲ್ಲಿ ಹೇಳ್ತೀನಿ ಮತ್ತೆ ವಿಡಿಯೋ. ಕಾಫಿ ಬಾಡಿ ಹೀಟ್, ಕಬ್ನಾಲ್ ಕುಡಿಯೋಣ. ಗೂಗ್ಲಿ. ಓಕೆ, ನೆಕ್ಸ್ಟ್ ಬ್ಲ್ಯಾಕ್ ಅಂಡ್ ವೈಟ್ ದುನಿಯಾಲಿ ಪಿಂಕ್ ನೋಟಿನ್ ತುಲಾಭಾರನ. ನೆಕ್ಸ್ಟ್ ಡೈಲಾಗ್ ಇವಾಗ ಪಕ್ಕಾ ಫೀಲ್ ಅಲ್ಲಿ ಹೇಳ್ತೀನಿ, ಆಯ್ತಾ? ಸರ್, ನನ್ನ ಆಕ್ಟಿಂಗ್ ಕೆಪಾಸಿಟಿ ನಿಮ್ಗೆ ತೋರಿಸ್ಬೇಕು ಅಂತ ಬಾಡಿಗೆ ಜೀಪು, ಬಾಡಿಗೆ ಪೊಲೀಸ್ ಎಲ್ಲ ಕರ್ಕೊಂಡ್ ಬಂದೆ ಸರ್. ಒಂದೇ ಅಲ್ಲ, ನೀವು ಅವ್ರಿಗೆ ಖುಷಿ ಅಂದಿದ್ದ ಫಿಲಮ್ ಹೆಸರು ಎರಡು ಓವರ್ ಆಕ್ಟಿಂಗ್ ಮಾಡೋಣ ಅಂತ. ಓಕೆ, ಸೂಪರ್. ಸರ್, ಇಲ್ಲಿ ನಂದು ನಿಂದು ಅವಂದು ಅಂತ ಡಿಸೈಡ್ ಮಾಡಕ್ ಟೈಮ್ ಇಲ್ಲ, ಮುಟ್ಟಿದೆಲ್ಲ ನಂದೆ. ಉಗ್ರಂ. ನೀವು ನೋಡಿಲ್ಲ ಅವರು ಉಗ್ರಂ ಅಂತ ಕರೆಕ್ಟ್ ಆಗಿ ಹೇಳಿದೆ. ಲಾಸ್ಟ್ ಡೈಲಾಗ್, ದಿನ ಲೋಕಲ್ ರಮ್ ಹೊಡೆದು ಬೇಜಾರಾಗ್ಬಿಟ್ಟಿದೆ ನಿಂಬೆ ಹಣ್ಣು. ವಿಷ್ಣುವರ್ಧನ. ಇನ್ನು ಗೊತ್ತಾಗ್ತಾ ಇಲ್ಲ, ಅವರು ಆ ಕಡೆಯಿಂದ ಆನ್ಸರ್ ತಗೋತಾ ಏನು ಆನ್ಸರ್ ಹೇಳಿದ್ರು ಹಿಂಗ್ ಮಾಡ್ತಾರಪ್ಪ. ಇದು ಆನ್ಸರ್ ಗಾಳಿಯಿಂದ ಬರ್ತಾ ಇದೆ. ಓಕೆ ಸರ್, ಇಬ್ರಿಗೂ ಇದು ಆಕ್ಟರ್ಸ್ ಬಿಸ್ನೆಸ್ ಇಸ್ ಲೈಕ್ ಅನ್ಪ್ರೆಡಿಕ್ಟಬಲ್. ಒಂದೊಂದ್ಸಲಿ ಚೆನ್ನಾಗಿರುತ್ತೆ, ಒಂದೊಂದ್ಸಲಿ ಇದಕ್ಕೇನೆ ನಾನು ಯೂಟ್ಯೂಬ್ ಶುರು ಮಾಡಿದ್ದು. ಸೊ ನಿಮ್ಮ ಪ್ಯಾಷನ್ ಟುವರ್ಡ್ಸ್ ಆಕ್ಟಿಂಗ್ ಕಾನ್ಸ್ಟೆಂಟ್ ಆಗಿ ಇಟ್ಕೊಳ್ಳೋದಕ್ಕೆ ವಾಟ್ ಆಲ್ ಯು ಡು? ಅಂದರೆ ನನಗೆ ಏನಕ್ಕೆ ಪ್ಯಾಷನ್ ಹಂಗೆ ಕಂಟಿನ್ಯೂ ಆಗೋದಂದರೆ ಫಸ್ಟ್ ಸಿನಿಮಾ ನೋಡೋದು.
ಆ್ಯಕ್ಚುಲಿ ಯಾವುದೋ ಒಂದು ತುಂಬ ಒಳ್ಳೆ ಸಿನಿಮಾ ನೋಡಿದಾಗ ಆಯ್ತು ನಾನು ಇಲ್ಲಿರೋದು ಒಳ್ಳೇದೇ ಅಂತ, ಇಲ್ಲಿದ್ದೀನಿ, ಖುಷಿಯಾಗಿದ್ದೀನಿ, ಒಳ್ಳೇದಾಯಿತು, ಈ ಥರ ಇಷ್ಟು ಒಳ್ಳೆ ಸಿನಿಮಾ ಇದೆ, ನೆಕ್ಸ್ಟ್ ನಾನು ಯಾವುದಾದ್ರು ಒಂದು ಪಾರ್ಟ್ ಆಗಿರ್ತೀನಿ ಅಂತ ಸಿನಿಮಾಗಳು. ಆಮೇಲೆ ಈಗ ಫ್ಯಾನ್ಸ್ ಜೊತೆ ಮಾತಾಡಿದಾಗ, ಸೊ ಅವ್ರು ಹೇಳಿದಾಗ ಇಲ್ಲ ಇನ್ನೂ ಸಿನಿಮಾ ಮಾಡಬೇಕು, ಇಲ್ಲ ಈ ಥರ ಸಿನಿಮಾ ಮಾಡಬೇಕು, ಇದು ಆ ಥರ ಸಿನಿಮಾ ಮಾಡಬೇಕಂತ ಅಂದಾಗ ಅದು ಸಖತ್ ಖುಷಿ ಕೊಡುತ್ತೆ. ಆಮೇಲೆ ಒಂದೊಂದ್ಸಲಿ ಅದರ ಒಂದು ಸೋಷಿಯಲ್ ಕಾಸ್ ಇರುತ್ತೆ. ಸೊ ಇದು ನಾನು ಹೇಳ್ಬೋದು ಅನ್ನೋ ಒಂದು ಇದು ಕಾನ್ಫಿಡೆಂಟ್, ನನ್ನ ಸಿನಿಮಾ ಮೂಲಕ ನಾನು ಎಷ್ಟೋ ಜನಕ್ಕೆ ನಾನೇನೋ ಹೇಳಬೇಕಂದ್ರೆ ಅದನ್ನ ಹೇಳ್ಬೋದು ಅದೊಂದು ಪ್ಯಾಷನ್ನ ಡ್ರೈವ್ ಮಾಡುತ್ತೆ. ಆಮೇಲೆ ನಮ್ಮನ್ನು ನಾವೇ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೋದು. ಆ್ಯಕ್ಟಿಂಗು ಅದೇ ಅಲ್ಲ, ನಾವೆಷ್ಟು ನಮ್ಮನ್ನು ಅರ್ಥ ಮಾಡ್ಕೊತೀವಿ ಅಷ್ಟು ಚೆನ್ನಾಗಿ ನಾವು ಕೂಡ ಆ್ಯಕ್ಟ್ ಮಾಡ್ಬೋದು. ಸೊ ಅದಕ್ಕೆ ನಾವು ಒಂದು ಸಿನಿಮಾ ಆದಮೇಲೆ ಇಂಪ್ರೂವ್ ಆಗ್ತೀವಿ, ಅಥವಾ ಜಾಸ್ತಿ ಏಜ್ ಆದಮೇಲೆ ಇನ್ನೂ ಒಳ್ಳೆ ಆ್ಯಕ್ಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಯಾಕಂದರೆ ನಮ್ಮನ್ನು ನಾವು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊತೀವಿ. ಸೊ ಇದೆಲ್ಲ ಹೆಲ್ಪ್ ಆಗುತ್ತೆ ಅನ್ಸುತ್ತೆ. ಸೂಪರ್ ಮ್ಯಾಮ್. ನೀವು ಕಾಪಿ ಪೇಸ್ಟ್ ಆ್ಯಕ್ಚುಲಿ ಅವ್ರು ಹೇಳಿದೆಲ್ಲ ನಿಜನೇ ಅಲ್ವಾ. ಸೊ ನನಗೂ ಅದೇ ಉದ್ದೇಶಗಳು, ಅದೇ ಆಲೋಚನೆಗಳೇ ಇದೆ ಅಂತ ಹೇಳ್ಬೋದು. ಓಕೆ, ನಿಮ್ಮ ಆ್ಯಕ್ಟಿಂಗ್ ಪ್ರಾಸೆಸ್ ಏನು ಸರ್? ಅದು ಒಂದೊಂದು ಸಿನಿಮಾಗೂ ತುಂಬ ವೇರಿ ಆಗುತ್ತೆ, ಸಿನಿಮಾಯಿಂದ ಸಿನಿಮಾಗೆ, ಆಮೇಲೆ ಡೈರೆಕ್ಟರಿಂದ ಡೈರೆಕ್ಟರ್ಗೆ ಸಖತ್ ವೇರಿ ಆಗುತ್ತೆ. ಒಂದೊಂದು ಸಿನಿಮಾಗೆ ತುಂಬ ಝೀರೋ ಮೈಂಡಲ್ಲಿ ಹೋಗಿ ಸೆಟ್ಟಿಗೆ, ಸೊ ಡೈರೆಕ್ಟರ್ ಏನು ಹೇಳ್ತಾರೆ, ಏನು ಡೈಲಾಗ್ ಹೇಳ್ತಾರೆ, ಏನು ಆ ಸಿಚುವೇಶನ್ ಹೇಳ್ತಾರೆ, ಅದನ್ನು ರೀಕ್ರಿಯೇಟ್ ಮಾಡಿ ಇಮಿಡಿಯೇಟಾಗೆ ಮಾಡೋದು. ಸೊ ಒಂದಷ್ಟು ಸಿನಿಮಾ ಏನಂದರೆ ಜಾಸ್ತಿ ಸ್ಕ್ರಿಪ್ಟ್ನ, ಈಗ ಗ್ರಾಮಾಯಣ ಅಂತ ಒಂದು ಸಿನಿಮಾ ಮಾಡ್ತಿದ್ನಲ್ಲ, ಸೊ ಅದರಲ್ಲಿ ಲ್ಯಾಂಗ್ವೇಜ್ ಒಂಚೂರು ಬೇರೆ ಇದೆ, ಒಂಥರ ಕಡೂರ್ ಕನ್ನಡ ಇದೆ. ಸೊ ಅದಕ್ಕೆ ಆ ಲೈನ್ಸ್ ಮುಂಚೆನೇ ಓದ್ಕೊಳ್ಬೇಕಾಗಿರುತ್ತೆ, ಲೈನ್ಸ್ನ ತುಂಬ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗುತ್ತೆ, ಯಾಕಂದರೆ ನಾನು ಸಡನ್ನಾಗಿ ಬಾಯಿ ಆ ಥರ ಒಳ್ಳೇದೇ ಇಲ್ಲ. ಸೊ ಅವರ ವರ್ಡ್, ಆಮೇಲೆ ಅವ್ರದ್ದೊಂದು ಟ್ಯೂನ್ ಇರುತ್ತೆ ಮಾತಾಡೋ ಟೈಮಲ್ಲೂ, ಆಮೇಲೆ ಪಾಸಸ್ ಬೇರೆ ಇರುತ್ತೆ. ಸೊ ಅದಕ್ಕೆಲ್ಲ ಒಂದು ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು. ಆಮೇಲೆ ಏನಂತ ಇಡೀ ಟೀಮ್ ಜೊತೆ, ಬೇರೆ ಕೋ ಆರ್ಟಿಸ್ಟ್ ಜೊತೆ, ಈಗ 10 ಸಿನಿಮಾ ಮಾಡಿದಾಗ ನಾನು ಕೋ ಆರ್ಟಿಸ್ಟ್ ಎಲ್ಲ ಸೇರ್ಕೊಂಡು ಏನದು ಸಿನಿಮಾ ಮುಂಚೆನೇ ಒಂಥರ ಬ್ಲಾಕಿಂಗ್ಸ್ ಆಗಿರ್ಬೋದು, ರಿಹರ್ಸಲ್ಸ್ ಆಗಿರ್ಬೋದು, ಅದು ಮಾಡ್ತಾ ಇದ್ದೆ. ಸೊ ಒಂದೊಂದು ಸಿನಿಮಾಗೂ ಒಂದೊಂದು ಥರ ಚೇಂಜ್ ಓವರ್. ಮ್ಯಾಮ್ ನಿಮ್ಮದು ಆ್ಯಕ್ಟಿಂಗ್ ಪ್ರಾಸೆಸ್? ನಂದು ಆ್ಯಕ್ಚುಲಿ ಆನ್ ಆಫ್ ಆಯಿತಾ, ಒಂಥರ ಈ ವ್ಯಾಂಪೈರ್ ಥರ ಹ್ಯುಮ್ಯಾನಿಟಿನ ಸ್ವಿಚ್ ಆಫ್ ಮಾಡ್ಕೊಳುತ್ತಲ್ಲ ಹಂಗೆ. ಕತೆ ಕೇಳುವಾಗ ತುಂಬ, ಈಗ ನಾನು ಸ್ಕೂಲಲ್ಲೂ ಅಷ್ಟು ಕ್ಲಿಯರಾಗಿ ಪಾಠ ಕೇಳಿಲ್ಲ, ಅಷ್ಟು ಕಾನ್ಸಂಟ್ರೇಷನಿಂದ ಏನೇ ನಂಗೆ ಡೌಟ್ಸ್ ಇದ್ರೂ ಅವಾಗವಾಗೇ ಕೇಳ್ಬಿಡ್ತೀನಿ ನಾನು. ಆಮೇಲೆ ಕೇಳಿದ್ರೆ ಆಯಿತು ಅಂತ ನಾನು ಸುಮ್ಮನೆ ಇರೋದಿಲ್ಲ. ಸರ್ ಹಂಗೇನಕ್ಕಾಗುತ್ತೆ, ಹಿಂಗೇನಕ್ಕಾಗುತ್ತೆ, ಅದೇನಿದೇನು ನನ್ನ ಪಾತ್ರ ಎಷ್ಟು ಬರುತ್ತೆ, ಹಿಂಗೆ ಬರುತ್ತೆ, ಯಾಕೆ ಬರುತ್ತೆ, ಈ ಡೈಲಾಗ್ ಹೆಂಗೆ, ಏನು ಮಾಡ್ಬೇಕು, ಅದೆಲ್ಲ ಕೇಳ್ಕೊಂಬಿಟ್ಟಿರ್ತೀನಿ. ನನ್ನ ತಲೆಯಲ್ಲಿ ಕುತ್ಕೊಂಬಿಟ್ಟಿರುತ್ತೆ. ಆ್ಯಕ್ಷನ್ ಅಂದಾಗ ಆನ್ ಆಗುತ್ತೆ, ಕಟ್ ಅಂದಾಗ ಆಫ್ ಆಗುತ್ತೆ. ಸೂಪರ್. ಸೊ ನೆಕ್ಸ್ಟ್ ರೌಂಡು ಅಗ್ರಿ ಆರ್ ಡಿಸಗ್ರಿ ಅಂತ ನಾವು ಒಂದಷ್ಟು ಸ್ಟೇಟ್ಮೆಂಟ್ ಹೇಳ್ತಾ ಹೋಗ್ತೀವಿ. ಜಸ್ಟ್ ಅಗ್ರಿ ಆರ್ ಡಿಸಗ್ರಿ ಅಂತ ಹೇಳ್ಬೇಕು. ನ್ಯೂಟ್ರಲ್ ಓಕೆ, ನ್ಯೂಟ್ರಲ್ ಅಂತ ಹೇಳಿದ್ರೆ ಓಕೆ. ಬಾಯ್ಸ್ ಆರ್ ಲೇಜಿ ದ್ಯಾನ್ ಗರ್ಲ್ಸ್? ಗಂಡ್ಮಕ್ಳು ಹೆಣ್ಮಕ್ಳಿಗಿನ್ನ ಜಾಸ್ತಿ ಸೋಂಬೇರಿ? ನಾನು ಸೋಂಬೇರಿ. ಬಾಯ್ಸ್ ಬಗ್ಗೆ ಗೊತ್ತಿಲ್ಲ. ಈ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದನೆಕಾಯಿ. ಏನಿದು? ಡಿಸಗ್ರಿ. ಓಕೆ. ಫ್ಯಾನ್ ವಾರ್ಸ್ ಆರ್ ಸಮಟೈಮ್ಸ್ ಟೂ ಮಚ್ ಟು ಹ್ಯಾಂಡಲ್? ಫ್ಯಾನ್ಸ್ ವಾರ್ ಆರ್ ಟೂ ಮಚ್ ಟು ಹ್ಯಾಂಡಲ್. ಮೂವಿ ರಿವ್ಯೂಸ್ ಆರ್ ನಾಟ್ ಜೆನ್ಯೂನ್ ಎನಿಮೋರ್? ಮೂವಿ ನ್ಯೂಸ್ ಆರ್ ಅಂತಾರೆ ಎಲ್ಲ ಹೌದು, ಮಿಕ್ಸ್. ಜೆನ್ಯೂನ್ ಕೊಡೋರು ಇದ್ದಾರೆ. ನ್ಯೂಟ್ರಲ್. ನ್ಯೂಟ್ರಲ್. ಕಾಮಿಡಿ ಈಸ್ ಡೈಯಿಂಗ್ ಇನ್ ರೀಸೆಂಟ್ ಸಿನಿಮಾಸ್? ಇಲ್ಲ, ಡಿಸಗ್ರಿ. ಓಕೆ. ಈಗಲೇ ಇದೆಲ್ಲ ಸೂಪರ್ ಸೋನೆ ಬಂದಿದೆ ಅಲ್ಲ, ಹೆಂಗ್ ಅಗ್ರಿ ಮಾಡೋದು? ಇಟ್ಸ್ ಬ್ಯೂಟಿಫುಲ್. ಲವ್ ಅಟ್ ಫಸ್ಟ್ ಸೈಟ್ ಈಸ್ ಬೆಟರ್ ದನ್ ಲವ್ ಓವರ್ ದ ಟೈಮ್? ಅಂದೊಂದಿತ್ತು ಕಾಲ ಫಿಲಮ್ ನೋಡಿದಾಗ ಆಡಿಯನ್ಸ್ ಈ ಪಾಯಿಂಟ್ಸ್ ನನ್ನ ಮನೆಗೆ ತೊಗೊಂಡು ಹೋಗ್ಬೋದು ಅಂದರೆ ಒಂದು ಸಿನಿಮಾ ನೋಡಿದಾಗ ನೆಕ್ಸ್ಟು ಬೇರೆ ಸಿನಿಮಾ ನೋಡಿದಾಗ, ಒಂದು ಸಿನಿಮಾ ಹಿಂದೆ ತುಂಬ ಸ್ಟ್ರಗಲ್ ಇದೆ, ಯಾರು ಹಿಂಗೋಗಿ ಹಿಂಗೆ ಮಾಡಲ್ಲ ಸಿನಿಮಾ. ಒಂದು ಸಿನಿಮಾ ಅಂದರೆ ತುಂಬ ಸ್ಟ್ರಗಲ್ ಇದೆ, ಅದರಲ್ಲೊಂದು ಇಡೀ ಲೈಫೇ ಇದೆ, ಒಬ್ಬರು ಲೈಫಲ್ಲಿ ಒಂದು 1000 ಜನದ ಲೈಫ್ ಇದೆ ಅಂತ ಅನಿಸ್ಬೋದು. ಆಮೇಲೆ ನಮ್ಮ 90s ಕಾಲ ತುಂಬ ಚೆನ್ನಾಗಿದೆ ಅಂತ ಅನಿಸ್ಬೋದು. ಆಮೇಲೆ ಸಾಂಗ್ಸ್, ಮ್ಯೂಸಿಕ್ ತುಂಬ ಒಳ್ಳೆ ಟ್ಯೂನ್ಸ್, ಅಂದರೆ ತುಂಬ ಒಳ್ಳೆ ಸಾಂಗ್ಸ್ ಇದೆ. ಸಾಂಗ್ಸ್ ತುಂಬ ಇಷ್ಟಪಡ್ಬೋದು. ಅದಿತಿ ಅವ್ರನ್ನ ತುಂಬ ಇಷ್ಟಪಡ್ಬೋದು, ನನ್ನ ತುಂಬ ಇಷ್ಟಪಡ್ಬೋದು. ಓಕೆ, ಥ್ಯಾಂಕ್ ಯು ಇಷ್ಟೊತ್ತು ಮೆಟ್ರೋ ಸಾಗರ್ ಜೊತೆ ಮಾತಾಡಿದ್ದಕ್ಕೆ. ಸೊ ನಮ್ಮ ಜೊತೆ ಮಾತಾಡಿ ನಿಮ್ಗೆ ಏನು ಅನ್ನಿಸ್ಲಿಲ್ಲ? ಬೋರ್ ಅನ್ನಿಸ್ಲಿಲ್ಲ. ಓಕೆ, ಏನು ಅನ್ನಿಸ್ತು? ಖುಷಿ ಅನ್ನಿಸ್ತು. ಒನ್ ವರ್ಡ್ ಆನ್ಸರ್ ಇವಾಗ ಕೇಳಬೇಕು. ಅಂದೊಂದಿತ್ತು ಕಾಲ ಇದೇ ಆಗಸ್ಟ್ 29 ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಹೋಗಿ ನೋಡಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು.